ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಜನಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತಾ, ಇವಳೇನಪ್ಪ ಚಪಾತಿನ ಈ ಥರ ಮಾಡ್ಕೊಂಡು ಕಟ್ ಮಾಡ್ಕೊತಾ ಇದ್ದಾಳೆ ಅಂತ ಅಂದ್ಕೊಂಡಿದ್ದೀರಾ? ಇವತ್ತಿನ ಬ್ರೇಕ್ಫಾಸ್ಟು ಅಥವಾ ಸ್ನ್ಯಾಕ್ಸ್ ಆದರೂ ಅನ್ಬೋದು, ಇದಕ್ಕೆ ಬ್ರೇಕ್ಫಾಸ್ಟ್ ಆದರೂ ಅನ್ಬೋದು. ನೋಡಿ ಫ್ರೆಂಡ್ಸು, ಎರಡಕ್ಕೂ ಮ್ಯಾಚ್ ಆಗುವಂಥ ರೆಸಿಪಿ ನಾನು ನಿಮಗೆ ತೋರಿಸೋದಕ್ಕೆ ಬಂದಿದ್ದೀನಿ. ಏನು ಅಂದರೆ ಚಪಾತಿಯಿಂದ ಒಂದು ಸ್ವೀಟ್ ಮಾಡ್ಕೋಬೋದು ಫ್ರೆಂಡ್ಸ್. ಚಪಾತಿ ಪಲ್ಯ ತಿಂದು ಬೋರ್ ಆಗಿದೆ, ನಮಗೆ ಯಾಕೋ ಸ್ವೀಟ್ ತಿನ್ನಬೇಕು ಅನ್ನಿಸ್ತಾ ಇದೆ ಅನ್ನೋರಿಗೆ ಈ ಥರ ಮಾಡ್ಕೊಂಡು ತಿನ್ನಬೇಕು ಫ್ರೆಂಡ್ಸ್. ಸಖತ್ತಾಗಿರುತ್ತೆ ನೋಡಿ. ಇದು ಚಿಕ್ಕ ಮಕ್ಕಳಿಗೂ ಮ್ಯಾಚ್ ಆಗುತ್ತೆ, ದೊಡ್ಡರಿಗೂ ಮ್ಯಾಚ್ ಆಗುತ್ತೆ ಫ್ರೆಂಡ್ಸ್. ಇಬ್ಬರೂ ತಿನ್ಬೋದು. ಚಿಕ್ಕ ಮಕ್ಕಳಿಗಂತೂ ಇನ್ನೂ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್. ಆ ರೀತಿ ಇದೆ ಈ ರೆಸಿಪಿ ಬಂದು. ಆಲ್ರೆಡಿ ಬಿಗ್ ಬಾಸಲ್ಲಿ ಮೊನ್ನೆ ಬಾಸ್ ಒಳಗಡೆ ರಘು, ರಕ್ಷಿತಾ ಹಾಗೆ ರಾಶಿಕಾ ತಿಂತಾಯಿದ್ರು. ಅದೇ ರೀತಿ ನಾನು ಇವಾಗ ರೆಸಿಪಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಸಖತ್ತಾಗಿರುತ್ತೆ, ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಈ ರೆಸಿಪಿ ಮಾಡ್ಕೊಳ್ಳೋದಕ್ಕೆ ಏನೇನು ಬೇಕು ಅಂತ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಚಪಾತಿ ಹಿಟ್ಟು ನಾದ್ಕೊಂಡು ನಿಮಗೆ ಎಷ್ಟು ಚಪಾತಿ ಬೇಕೋ ಅಷ್ಟು ಚಪಾತಿನ ಮಾಡ್ಕೊಂಡು ಇಟ್ಕೋಬೇಕಾಗುತ್ತೆ ನೋಡಿ. ಹಾಗೆ ಬೆಣ್ಣೆ ಅಥವಾ ತುಪ್ಪ ಎರಡರಲ್ಲಿ ಯಾವುದಾದ್ರೂ ಇದ್ದರೂ ಓಕೆ ಫ್ರೆಂಡ್ಸ್. ಹಾಗೆ ಬೆಲ್ಲ ಇರಬೇಕು. ಬೆಲ್ಲ ಸ್ವಲ್ಪ ನೈಸಾಗಿ ಕುಟ್ಟಿಟ್ಕೊಂಡಿರಬೇಕಾಗುತ್ತೆ ನೋಡಿ. ಇವಾಗ ಚಪಾತಿ ಮಾಡಿ ಇಟ್ಕೊಂಡಿದ್ವಲ್ವ, ಆ ಚಪಾತಿನ ಬೆನೆಸ್ಕೋಬೇಕಾಗುತ್ತೆ ನೋಡಿ. ಇವಾಗ ಹಂಚು ನೀಟಾಗಿ ಕಾದಿತ್ತು. ಇವಾಗ ನಾನು ಚಪಾತಿ ಬೆನೆಸ್ಕೊತಾ ಇದ್ದೀನಿ. ಎಣ್ಣೆ ಹಾಕ್ಬಿಟ್ಟು ಚಪಾತಿ ಬೆನೆಸ್ತೀವಲ್ವ ನಾವು ಪಲ್ಯಗೆ ಅಥವಾ ಕಾಳು ಮಾಡಿದರೆ, ಅದೇ ರೀತಿ ಇವಾಗ ಸ್ವೀಟು ಮಾಡ್ತಾ ಇದ್ದೀವಲ್ವ, ಬೆಣ್ಣೆ ಅಥವಾ ತುಪ್ಪ ಹಾಕಿದರೆ ಫಸ್ಟ್ ಕ್ಲಾಸ್ ಇರುತ್ತೆ ಫ್ರೆಂಡ್ಸು. ಸಖತ್ತಾಗಿರುತ್ತೆ ನೋಡಿ. ಇವಾಗ ನಾನು ಅಲ್ಲಿ ಬೆಣ್ಣೆ ಹಾಕಿಬಿಟ್ಟು ಇವಾಗ ಚಪಾತಿನ ಬೆನೆಸ್ತಾ ಇದ್ದೀನಿ. ಬೆಣ್ಣೆ ಇತ್ತು, ಬೆಣ್ಣೆನೇ ಯೂಸ್ ಮಾಡ್ಕೊತಾ ಇದ್ದೀನಿ. ಅಕಸ್ಮಾತ್ ಬೆಣ್ಣೆ ಇಲ್ಲ ನಮ್ಮ ಮನೇಲಿ ಅನ್ನೋರು ತುಪ್ಪ ಇದ್ದರೆ ತುಪ್ಪ ಯೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಇನ್ನೂ ಸಖತ್ತಾಗಿರುತ್ತೆ ಅದೂ. ಲಾಸ್ಟ್ ಟೈಮ್ ನಾನು ಟ್ರೈ ಮಾಡಬೇಕಾದ್ರೆ ತುಪ್ಪದಿಂದ ಮಾಡಿದ್ದೆ, ಚೆನ್ನಾಗಿತ್ತು. ಇವಾಗ ಬೆಣ್ಣೆಯಿಂದ ಯಾಕೆ ಮಾಡಬಾರ್ದು ಅಂತ ಅಂದ್ಕೊಂಡು ಬೆಣ್ಣೆಯಿಂದನೂ ಮಾಡ್ತಾಯಿದ್ದೀನಿ. ಬೆಣ್ಣೆಯಿಂದನೂ ಮಾಡಿರೋ ರೆಸಿಪಿನೂ ಸಖತ್ತಾಗಿದೆ ಫ್ರೆಂಡ್ಸ್. ಇವಾಗ ಬೆಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಎಷ್ಟು ಬೆಣ್ಣೆ ಹಾಕ್ತೀವಿ ಅಷ್ಟು ಚೆನ್ನಾಗಿರುತ್ತೆ ನೋಡಿ. ಎಷ್ಟು ಅಂದರೆ ಜಾಸ್ತಿ ಹಾಕೋ ಆಗಿಲ್ಲ. ಚಪಾತಿಗೆ ಎಷ್ಟು ಅಡ್ಜಸ್ಟ್ ಆಗುತ್ತೋ ಅಷ್ಟು ಬೆಣ್ಣೆನ ಹಾಕಬೇಕಾಗುತ್ತೆ. ಇವಾಗ ಬೆಣ್ಣೆ ಎಲ್ಲ ಹಾಕಿಬಿಟ್ಟು ಬೆನ್ಸಿಟ್ಕೊಂಡಿರೋ ಚಪಾತಿ ಮೇಲೆ ಬೆಣ್ಣೆ ಇನ್ನೊಂದು ಸಾರಿ ಸೌರ್ಬಿಟ್ಟು ಈ ಥರ ಬೆಲ್ಲನ ಹಾಕಬೇಕಾಗುತ್ತೆ ನೋಡಿ. ಇವಾಗ ಪುಡಿ ಮಾಡ್ಕೋಬೇಕಾಗುತ್ತೆ. ಬೆಲ್ಲ ಗಟ್ಟಿ ಮತ್ತು ದೊಡ್ಡ ಕಣ್ಣೆ ಇತ್ತು ಅಂದರೆ ಅದು ಮಡ್ಸೋದಕ್ಕೆ ಬರೋದಿಲ್ಲ, ಪುಡಿ ಮಾಡ್ಕೋಬೇಕಾಗುತ್ತೆ. ಇವಾಗ ನೋಡಿ ನಾನು ಯಾವ ರೀತಿ ಫೋಲ್ಡ್ ಮಾಡ್ತಾ ಇದ್ದೀನಿ, ನೀವು ಅದೇ ರೀತಿ ಫೋಲ್ಡ್ ಮಾಡಬೇಕಾಗುತ್ತೆ ನೋಡಿ. ಫೋಲ್ಡ್ ಮಾಡಿಬಿಟ್ಟು ಈ ಥರ ಒತ್ತಿಬಿಟ್ಟು ಸ್ವಲ್ಪ ಬಿಸಿ ಆಗೋವರೆಗೂ ಬಿಡಬೇಕಾಗುತ್ತೆ ನೋಡಿ ಫ್ರೆಂಡ್ಸ್. ನೋಡಿ, ಒಂದು ಚಪಾತಿ ರೆಡಿ ಆಯಿತು ನೋಡಿ, ಸ್ವೀಟ್ ಚಪಾತಿ. ಇನ್ನೊಂದು ಅದೇ ರೀತಿ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ. ಇದೇ ರೀತಿ ನಾನು ಇವಾಗ ಯಾವ ರೀತಿ ಮಾಡ್ತಾಯಿದ್ದೀನಿ ನೀವು ಅದೇ ರೀತಿ ಮಾಡಿ ಫ್ರೆಂಡ್ಸ್. ಬೆಣ್ಣೆಯಿಂದ ಸಖತ್ತಾಗಿರುತ್ತೆ. ಇವಾಗ ಇನ್ನೊಂದು ಚಪಾತಿ ನಾನು ರೆಡಿ ಮಾಡ್ತಾಯಿದ್ದೀನಿ. ಚಿಕ್ಕ ಮಕ್ಕಳು ಮಮ್ಮಿ ಏನಾದರೂ ತಿಂತೀನಿ ಅಂತ ಬರ್ತಾರಲ್ವ, ಚಪಾತಿ ಇತ್ತಂದ್ರೆ ಆ ಚಪಾತಿನ ಬೆನೆಸ್ಕೊಂಡು ತುಪ್ಪ ಹಾಕಿ ಈ ಥರ ಮಾಡಿಕೊಟ್ರೂ ಬರುತ್ತೆ ಫ್ರೆಂಡ್ಸು. ಏನೂ ಆಗೋದಿಲ್ಲ. ಏನಂದರೆ ಬೆನೆಸ್ಬೇಕಾಗುತ್ತೆ. ಹಾರಿದ ಚಪಾತಿ ಅದರ ಟೇಸ್ಟ್ ಆಗೋದಿಲ್ಲ. ತುಪ್ಪ ಹಾಕ್ಬಿಟ್ಟು ಇನ್ನೊಂದು ಸಾರಿ ಬೆನೆಸ್ಬಿಟ್ಟು ಮಾಡಿಕೊಟ್ರೆ ಸಖತ್ತಾಗಿರುತ್ತೆ ಅದೂ. ಚಪಾತಿ ಮನೇಲಿ ಉಳಿದಿದ್ರೂ ಈ ಥರ ಮಾಡ್ಕೋಬೋದು. ಇಲ್ಲ ನಾವು ಚಪಾತಿ ಹಿಟ್ಟು ನಾದ್ಬಿಟ್ಟೆ ನಾವು ಈ ಥರ ಮಾಡ್ಕೊತೀವಂದ್ರೂ ಈ ಥರ ಮಾಡ್ಕೋಬೋದು ನೋಡಿ. ಸಖತ್ತಾಗಿರುತ್ತೆ. ಇವಾಗ ನೋಡಿ ನಾನು ಯಾವ ಬಿಸಿ ಇದೆ ಅದು, ಅದಕ್ಕೆ ಸ್ವಲ್ಪ ಕೈ ಸುಡ್ತಾ ಇತ್ತು, ಫೋಲ್ಡ್ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ಇವಾಗ ನೋಡಿ ಫೈನಲಾಗಿ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ ಅಲ್ವಾ. ಫೈನಲಾಗಿ ನಮ್ಮ ಸ್ವೀಟ್ ಚಪಾತಿ ರೆಡಿ ಆಯಿತು ನೋಡಿ ಫ್ರೆಂಡ್ಸ್. ಏನು ಸಖತ್ತಾಗಿದೆ ನೋಡಿ. ಬೆಣ್ಣೆ ಎಲ್ಲ ಹಾಕಿರ್ತೀವಲ್ಲ, ಏನು ಘಮ ಅಂತ ಇರುತ್ತೆ ಗೊತ್ತಾ ಫ್ರೆಂಡ್ಸ್, ಸಖತ್ತಾಗಿರುತ್ತೆ ನೋಡಿ. ಫೈನಲಾಗಿ ನಾನು 2 ಚಪಾತಿ ಮಾಡಿದ್ದೀನಿ. ಈ ಚಪಾತಿ ಏನಾದರೂ ಸ್ಕೂಲಿಂದ ಬಂದಿರೋ ಮಕ್ಕಳಿಗೆ ಕೊಟ್ಬಿಟ್ರೆ ಎಷ್ಟು ಖುಷಿಯಿಂದ ತಿಂತಾರೆ ಗೊತ್ತಾ ಫ್ರೆಂಡ್ಸ್. ಸಖತ್ತಾಗಿರುತ್ತೆ. ಟೀ ಜೊತೆಗೂ ತಿನ್ಬೋದು ಫ್ರೆಂಡ್ಸ್, ಇನ್ನೂ ಸಖತ್ತಾಗಿರುತ್ತೆ. ಸೈಡ್ಗೆ ಟೀ ಕುಡ್ಕೊತ ಈ ಚಪಾತಿ ತಿಂದರೆ ಸಖತ್ತಾಗಿರುತ್ತೆ. ಅದು ಸ್ವೀಟು ಇದು ಸ್ವೀಟು ಅಂತ ಅನ್ಕೋಬೋದು ನೀವು. ಒಂದು ಸಾರಿ ಟ್ರೈ ಮಾಡಿ ನೋಡಿ ನೀವೇ. ಇನ್ನೊಂದು ಸಾರಿ ಪದೇ ಇದೇ ರೀತಿ ಮಾಡ್ಕೊಂಡು ತಿಂತೀರಾ. ಚಪಾತಿ ಮಾಡಬೇಕಾದ್ರೆ ಈ ರೆಸಿಪಿ ಒಂದು ಸಾರಿ ಟ್ರೈ ಮಾಡಿದ್ರಂದರೆ, ಯಾವಾಗಾದರೂ ಚಪಾತಿ ಮಾಡಿದರೆ ಈ ರೆಸಿಪಿ ಲಾಸ್ಟಿಗೆ 1 ಅಥವಾ 2 ಚಪಾತಿ ಮಾಡ್ತೀರಾ ನೀವು. ನಾನು ಅದೇ ರೀತಿ ಮಾಡೋದು ಫ್ರೆಂಡ್ಸ್. ಫೈನಲಾಗಿ ನಮ್ಮ ಸ್ವೀಟ್ ಚಪಾತಿ ರೆಡಿ ಆಯಿತು ನೋಡಿ ಫ್ರೆಂಡ್ಸ್. ಯಾವ ರೀತಿ ಬಂದಿದೆ ನೋಡಿ ನೋಡೋದಕ್ಕೆ. ನೋಡಿದ್ರಲ್ವಾ ಫ್ರೆಂಡ್ಸ್, ಸ್ವೀಟ್ ಚಪಾತಿ ಯಾವ ರೀತಿ ಮಾಡೋದು ಅಂತ. ಇವತ್ತಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿಬಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೀವು ಒಂದು ಸಾರಿ ಈ ರೆಸಿಪಿನ ಟ್ರೈ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.